ಆತ್ಮೀಯ H16 ನ್ಯೂಸ್ ಅರ್ಥ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರಾತ್ಮೇರೆ. ಸತೀಶ್ ಅವರು ಏನು ಮಾಡಿದ್ದಾರೆ ಸಮಾಜಕ್ಕೆ ಅನ್ನೋ ಪ್ರಶ್ನೆಯನ್ನು ಈ ಚುನಾವಣಾ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಸವಾಲು ಹಾಕುವಂಗ ಶ್ರೀರಾಮುಲು ಅವರು ಕೇಳಿದ್ದಾರೆ. BJPಗರು ಅವರು ಒಂದೇ ಸಮುದಾಯದವರು ಕೇಳ್ತಾ ಇದ್ದಾರೆ, ಏನು ಮಾಡಿದ್ರಪ್ಪ ಸಮಾಜಕ್ಕೆ ನೀವು? ನಾವು ನಮ್ಮ ಪಕ್ಷ ಬಂದಾಗ ಹೆಚ್ಚು ಮಾಡಿದ್ದೀವಿ, ಈಗ ನೀವು ಮತ್ತೆ ರಿಸರ್ವೇಷನ್ ಮತ್ತೆ ಕಡಿಮೆ ಮಾಡ್ತಾಯಿದ್ದೀರಿ, ನಾವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸಮುದಾಯಕ್ಕೆ, ನೀವೇನು ಮಾಡಿದ್ದೀರಿ ಸತೀಶ್ ಅವರು? ಇವತ್ತು ಓಟ್ ಕೇಳಿಗೆ ಬಂದಿದ್ದೀರಿ ಬಾರುಗಡಿ ಸುತ್ತಮುತ್ತ ಅನ್ನುವಂಗೆ ಪ್ರಶ್ನೆ ಮಾಡ್ತಾರೆ. ಮತ್ತು ಚುನಾವಣೆ ಇದು, ಮತ್ತು ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದಂಥವರು. ಅಲ್ಲಿ ತಮ್ಮ ಏರಿಕೆಯನ್ನು ತಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಮಾಡ್ಕೊಳ್ಳೋ ಉದ್ದೇಶ ಇಲ್ಲ, ಅದು ತಮ್ಮ ರಾಜಕೀಯ ಬಲವನ್ನು ಹೆಚ್ಚು ಮಾಡೋ ಉದ್ದೇಶ ಇಲ್ಲ, ಒಬ್ಬರು ಆರೋಪ ಮಾಡ್ತಾಯಿದ್ದಾರೆ. ಆದರೆ ಮೊದಲು ಆರೋಪ ಮಾಡಿದವರು ಶ್ರೀರಾಮುಲು ಅವರು. ಏನು ಕೊಟ್ರಿ ನೀವು ಸಮಾಜಕ್ಕೆ ಅಂತೇಳಿ ಜೊತೆಗೆ ತಮ್ಮಷ್ಟು ರೆಫರ್ ಮಾಡಿದ್ದಾರೆ. ಇದಕ್ಕೆ ಸತೀಶ್ ಅವರು ಇನ್ನೂ ಉತ್ತರ ಕೊಟ್ಟಿಲ್ಲ, ಕೊಡ್ಬೋದಿಲ್ಲ ಅಂತಲ್ಲ. ಆದರೆ ಅವ್ರ ಮಗ ರಾಹುಲ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ನಮ್ಮ ತಂದೆಯವ್ರು ಕೆಲಸ ಮಾಡಲಾರ್ದು ಅವ್ರು ಬೆನ್ನ ಹಿಂದೆ ಬರ್ತಾರೆ, ಜನ ಇವತ್ತು ಜನನಾಯಕರಾಗ್ತಾರ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರು ಪಟ್ಟಿ ಕೊಡಬೇಕಾಯ್ತು, ಏನು ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ, ಎಲ್ಲೆಲ್ಲಿ ಏನು ಮಾಡಿದ್ದಾರೆ ಅನ್ನೋಂಥದ್ದು ಆ ದಿವಸಲ್ಲೇ ಕೊಡ್ಬೋದು, ಇಂದ ನಾಳೆ ಮತ್ತು ಕೊಡ್ತಾರೋ ಇಲ್ಲಂತಲ್ಲ. ಯಾಕಂದರೆ ಅವರು ಕೊಡುಗೆ ಬಹಳಷ್ಟು ನೆನಪಿಡುವಂಥದ್ದು ನಾಯಕ್ ಸ್ಟೂಡೆಂಟ್ ಫೆಡರೇಷನ್. ತಮ್ಮ ಸಮುದಾಯ ಜನಕ್ಕೆ ಫ್ರೀಯಾಗಿ ಎಜುಕೇಷನ್ ಕೊಡುವಂಥದ್ದು ಏನೋ ಒಂದು ಪ್ಲ್ಯಾನ್ ಮಾಡಿದರು. ಅದರಲ್ಲೇ ಸಾಕಷ್ಟು ಯಶಸ್ವಿನೂ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಆದರೆ ಇತ್ತೀಚೆಗೆ ಯಾಕೋ ಅದ್ರ ಬಗ್ಗೆ ಹೆಚ್ಚು ಕೇಳಿ ಬರ್ತಾ ಇಲ್ಲ. ಅದೇನೂ ಇರಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಕಲಿಸೋದಕ್ಕಾಗಲಿ ಮತ್ತೆ ಕೊಟ್ಟಿದ್ದಾರೆ. ಇನ್ನೂ ಏನು ಕೊಟ್ಟಿದ್ದಾರೆ? ಅದೇ ಕಾಲಕ್ಕೆ ಒಂದಿಷ್ಟು ಆರೋಪಗಳು ಇದ್ದಾವೆ, ಅವ್ರ ವಿರೋಧಿಗಳು ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ AB ಪಾಟೀಲ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ರಮೇಶ್ ಕತ್ತಿ ಅವರಾಗಿರ್ಬೋದು, ಇಲ್ಲ ರೀ ಅವ್ರ ಭಾಗದಲ್ಲಿರುವಂಥ ಎಷ್ಟೇ ಜನರ ಭೂಮಿಗಳನ್ನೆಲ್ಲ ಕಬಳಿಸ್ಬಿಟ್ಟಿದ್ದಾರೆ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ, ಸಾವಿರಾರು ಎಕರೆ ಅಂತೇಳಿ. ಈ ದಿಸೆಯಲ್ಲಿ ಅವರು ಆರೋಪ ಮಾಡ್ತಾರೆ, ಏನು ಕೊಟ್ಟಿಲ್ಲ ಸಮಾಜದ ತೊಗೊಂಡಿದ್ದಾರೆ ಅನ್ನುವಂಥ ಮಾತು ಮಾತಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿಯೋ ತಪ್ಪು ಅದಕ್ಕೂ ಉತ್ತರ ಇವತ್ತು ರಾಹುಲ್ ಜಾರಕಿಹೊಳಿ ಕೊಡಬೇಕಾಗ್ಯದ. ಯಾಕೆಂದ್ರೆ ಹೌದಪ್ಪ, ಸಮಾಜಕ್ಕೆ ಎದಕ್ಕೆ ಕೊಟ್ಟರು? ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ಮೂಲಕ ಮಕ್ಕಳಿಗೆ ಶಿಕ್ಷಣ ಕೊಡೋ ದಿಶೆಯಲ್ಲಿ ಒಳ್ಳೆಯ ಕೆಲಸ ಮಾಡಿದರು. ಆದರೆ ಇವತ್ತು ಎಷ್ಟು ಕೊಡ್ತಾ ಇದ್ದಾರೆ ಅದು ಒಂದು ಪ್ರಶ್ನೆ ಹೋದ ಇವತ್ತು. ಅದೇನೂ ಇರಲಿ, ಈ ನಮ್ಮ ರಾಮುಲು ಅವರು ಏನು ಕೊಟ್ಟಿದ್ದಾರೆ ನಮ್ಮ ಸಮುದಾಯಕ್ಕೆ, ಅಂದ್ರೆ ನಮ್ಮ ST ಸಮುದಾಯಕ್ಕೆ ಏನು ನೀವು ಕೊಡುಗೆ ಕೊಟ್ಟಿದ್ದೀರಿ ಅನ್ನೋದನ್ನು ಇವತ್ತು ಇವರು ಕೇಳುವಂಥ ಪ್ರಸಂಗ ಬರ್ತದೆ. ಸಹಜದ ಅದು ಶ್ರೀರಾಮುಲು ಅವರು ಸತೀಶ್ ಅವ್ರದ್ದು ಕೇಳಿದಾಗ ಸತೀಶ್ ಅವ್ರಿಗೆ ಕೇಳಿ ಹೋಗದ, ನೀವೇನು ಕೊಟ್ಟರಪ್ಪ, ಏನೇನು ಮಾಡಿದ್ರಿ ಇಲ್ಲಿವರೆಗೆ, ಇಷ್ಟು ವರ್ಷ ರಾಜಕೀಯ ಮಾಡಿದ್ರಿ, ಕೇವಲ ಜನಾರ್ದನ ರೆಡ್ಡಿ ಅವ್ರನ್ನ ಬೆಳೆಸೋದು ಬಿಟ್ಟರೆ ಮತ್ತೇನು ಮಾಡಿದ್ರಿ ನೀವು ಅನ್ನುವಾಗ. ಯಾಕೆ ಜನಾರ್ದನ ರೆಡ್ಡಿ ಕೊಟ್ಟಿದ್ದು ಏನು ಅಂದರೆ ಖನಿಜಗಳು ಕೊಲ್ಲ ಮಾಡಿ ಚೈನಾಗೆ ಕಳಿಸಿದ್ದು, ಗಂಟು ಮಾಡ್ಕೊಂಡಿದ್ದು, ಅಪರಾಧಿ ಆದಿದ್ದು, ಜೈಲಿಗೆ ಬಿದ್ದಿದ್ದು, ಇದ್ರ ಬಿಟ್ಟು ಮತ್ತೊಂದು ಏನದಪ್ಪ ಅವ್ರ ಕೊಡುಗೆ ಅಂತ ಅವರು ಕೇಳ್ತಾ ಇದ್ದಾರೆ. ಸಹಜ ಕೇಳಬೇಕಾಗಿದ್ದೇನೆ ಪ್ರಶ್ನೆ ಇದು. ಒಂದು ಯಾವುದೋ ಕುಟುಂಬಕ್ಕಾಗಿ ನೀವು ಹೋರಾಟ ಮಾಡಿದಪ್ಪ, ಇಡೀ ನಮ್ಮ ಸಮುದಾಯಕ್ಕೆ ನೀವೇನು ಮಾಡಿದ್ರಿ, ಎಷ್ಟು ಕೊಟ್ರಿ, ರಿಸರ್ವೇಷನ್ ಕೊಟ್ಟರೆ ಅಂತ ಹೇಳಿದ್ರೆ ಅದು BJPದು, ನಿಮ್ಮದೇನು ವೈಯಕ್ತಿಕ ಕೊಡುಗೆ ಅನ್ನೋ ಮಾತನ್ನು ಕೇಳಬಹುದು. ಇರಲಿ, ಈ ಚುನಾವಣೆ ಸಂದರ್ಭದಲ್ಲಿ ಇದು ಕೇಳುವಂಥದ್ದು ಅಷ್ಟಲ್ಲ, ಇದು ನಿರಂತರ ಕೇಳಬೇಕಾಗಿದ್ದು ಇವತ್ತು ಭಾಳ ಮುಖ್ಯದ. ಯಾಕಂದರೆ ಪಾಪ ನಮ್ಮ ಆದಿವಾಸಿ ಸಮುದಾಯನೂ ಸಾಕಷ್ಟು ಹಿಂದುಳಿದಿದೆ ಇವತ್ತು ದಿವಸ ಇದೆ. ಎಲ್ಲೋ ಕೆಲವು ಕುಟುಂಬಗಳು ಬೆಳೆದ ಆ ಸಮುದಾಯ ಹೆಸರ ಮೇಲೆ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ಮಾಡಲಿ, ಬೇಕು, ಮತ್ತು ಬೆಳಿಬೇಕು, ಯಾರಾದರೂ ಬೆಳಿಬೇಕು ಇಲ್ಲಂತಲ್ಲ. ಯಾಕೆ ಅವ್ರದ್ದು ಸಮುದಾಯದ ಏನು ಸಮಸ್ಯೆಗಳಿದಾವ ಅವ್ರು ಕೇಳಬೇಕು, ಸರ್ಕಾರದಿಂದ ಮಾಡಿಸ್ಬೇಕು, ಅವ್ರನ್ನ ಬೆಳೆಸೋದಕ್ಕಾಗಿ ಇನ್ನಷ್ಟು ಕೆಲಸಗಳಾಗಬೇಕು ಅಂತ. ಬೆಳೀಲಿ ಪಾಪ, ಆದಿವಾಸಿಗಳು ಬೆಳೀಲಿ, ದೊಡ್ಡವರಾಗಲಿ, ಇವತ್ತು ಎಲ್ಲರೂ ಜಾರಕಿಹೊಳಿ ಅವರಂಗೆ ಆಗಲಿ, ನಾವು ಇದು ಬಯಸ್ತೀವಿ, ಅದನ್ನು ಆ ರೀತಿ ಬೆಳೆಸಲಿ. ಅದೇ ಕಾಲಕ್ಕೆ ಇನ್ನುಳಿದ ತಮ್ಮ ಸಮುದಾಯದ ಮಕ್ಕಳನ್ನು ದೊಡ್ಡ ಪ್ರಮಾಣದಲ್ಲಿ MLA ಮಾಡೋದು, MLC ಮಾಡೋದು, ಅಟ್ಲೀಸ್ಟ್ ಇವತ್ತು ನಮ್ಮ ಮಗನ DCC ಬ್ಯಾಂಕದ ನಿರ್ದೇಶಕರು ಮಾಡಿದ್ದಾರೆ, ಅದು ತಮ್ಮ ಸಮುದಾಯದ ವ್ಯಕ್ತಿನ ಮಾಡಿದ್ರು ಚೆನ್ನಾಗಿತ್ತೇನೋ. ಆದರೆ ಇವತ್ತು ಈ ಪ್ರಶ್ನೆಗಳು ಹೇಳ್ತಾ ಇದ್ದೀವಿ ಎಲ್ಲ ಕಡೆಯಿಂದ. ಹೌದು, ತಮ್ಮ ಕುಟುಂಬಕ್ಕಾಗಿ ಮಾಡ್ತಾ ಇದ್ದಾರಪ್ಪ ಹೆಚ್ಚು ಕಡಿಮೆ. ರಾಮುಲು ಅವ್ರದ್ದು ಅಷ್ಟದ, ಸತೀಶ್ ಅವ್ರದ್ದು ಅಷ್ಟದ, ಕುಟುಂಬಕ್ಕಾಗಿ ಸ್ವತಃ ಸತೀಶ್ ಅವರು ಒಪ್ಕೊಳ್ತಾ ಇದ್ದಾರೆ ಮಾತ್ರ. ಹೌದು, ಎಲ್ಲ ಕಡೆ ಕುಟುಂಬ ರಾಜಕಾರಣದ ಇದು ಅಂತೇಳಿ. ಯಾಕಂದ್ರೆ ಯೋಗ್ಯರಿಗೆ ಗೆಲ್ಲೋರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಹಲವು ಸಲ ನಮ್ಮ ಸತೀಶ್ ಅವರು ಮಾತಾಡಿದ್ದಾರೆ. ಅದೇ ಕಾರಣಕ್ಕೆ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಗೆಲ್ಲೋರು ಕೊಡೋದಾದ್ರೆ ಬಡ ಮಕ್ಕಳು ಗೆಲ್ಲೋದಕ್ಕೆ ಸಾಧ್ಯ ಇದ್ದಾರೆ ಪ್ರಾಮಾಣಿಕರು. ನಿಮ್ಮ ಸಮುದಾಯದಲ್ಲಿಯ ಪ್ರಾಮಾಣಿಕ ವ್ಯಕ್ತಿ ಅಂತಂದು MLA MLCನೋ ಅಥವಾ MP ಮಾಡುವಂಥದ್ದು, ಅಥವಾ ಒಂದು ಶಿಕ್ಷಣ ಸಂಸ್ಥೆ ಹೇಗಾರು ಮಾಡಿದ್ರಿ ಅಂದರೆ ಸಂಸ್ಥೆಯಿಂದ ಇನ್ನಷ್ಟು ದೂರದಾಗಿ ಬೆಳೆಸಿ ಆ ಮಕ್ಕಳಿಗೆಲ್ಲ ಫ್ರೀ ಎಜುಕೇಷನ್ ಸಿಗುವಂಥದ್ದನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ತಾ ಹೋದ್ರೆ ಸಹಜವಾಗಿ ಬಿದ್ದ ಸಮುದಾಯ ಮೇಲೆ ಬರೋದು ಸಹಜದ. ಮತ್ತು ಆರೋಪಂತಿ ಮಾಲೆ ಮಾಡ್ತಾ ಇರ್ತಾರೆ. ಆರೋಪ ಪಡೆದವ್ರು ಯಾರಿದ್ದಾರೆ? ರಾಜಕೀಯದಲ್ಲಿ ಬಂದಾಗ ಗಾಂಧೀಜಿಯವರು ಆರೋಪ ಮಾಡುವಂಥ ಜನ ಈ ದೇಶದಲ್ಲಿದ್ದಾರೆ. ಇಡೀ ತನ್ನ ಬದುಕನ್ನು ಈ ದೇಶಕ್ಕಾಗಿ ಹೆಜ್ಜೆ ಕೊಟ್ಟ ಮಾಡೇ ಹೋದರೂ ಅವರು ಟೀಕೆ ಮಾಡುವಂಥವ್ರು ಇದ್ದಾರೆ.
ಮುಪ್ಪಾವಸ್ಥೆ ಮೇಲೆ ಹರಿದ ಹೆಣ್ಮಕ್ಳ ಮೇಲೆ ಕೈ ಹಿಡ್ತಿದ್ರು ಅನ್ನೋಂಥ ಮಾತು ಮಾತಾಡ್ತಾರೆ, ಏನೇನು ಮಾತಾಡ್ತಾರೆ. ಅವೆಲ್ಲ ಕೇಳಿದಾಗ ಅಸಹ್ಯ ಅನ್ನಿಸ್ತದೆ. ಆರೋಪದ ಬಗ್ಗೆ ಇಲ್ಲಿ ಇಲ್ಲ, ಆರೋಪ ಅಂತ ಇರೋದನ್ನು ಸದಸ್ಯರು ಏನು ಮಾಡಿದ್ರು ಕೇಳ್ತಾರೆ. ಈಗ ಸದಸ್ಯರು ಪಟ್ಟಿ ಮಾಡಿ ಹೇಳ್ಬೇಕಷ್ಟ. ಅವ್ರ ಮಗ ರಾಹುಲ್ ಅವರು ಹೇಳಬೇಕು. ಅದೇ ಕಾಲಕ್ಕೆ ಅವರು ಕೇಳ್ತಾ ಇದ್ದಾರೆ, ರಾಮುಲು ಅವರು ನೀವೇನು ಮಾಡಿದಿರಿ ಸಮಾಜಕ್ಕೆ, ಅವರು ಹೇಳಿ ಪಟ್ಟಿ ಬಿಡುಗಡೆ ಮಾಡಿ, ನಾವು ಈ ಸಾಧನೆ ಮಾಡಿವಪ್ಪ, ಇಷ್ಟು ಕೊಟ್ಟಿವಿ ನಮ್ಮ ಸಮುದಾಯಕ್ಕೆ, ಇಷ್ಟು ಮಕ್ಕಳನ್ನ ಬೆಳೆಸಿದ್ದೀವಿ, ಓದಿಸಿದ್ದೀವಿ, ದೊಡ್ಡವ್ರು ಮಾಡಿದ್ದೀವಿ, ಇವತ್ತು ಒಂದೇ ಒಳ್ಳೆಯ ಸಮಾಜ ಮಾಡ್ಕೊಳ್ತಾ ಇದ್ದಾರೆ, ಒಳ್ಳೆಯ ಸಮುದಾಯ ಬೆಳೀತಾ ಇದೆ ನಮ್ಮ ಸಮುದಾಯ ಅಂತೇಳಿ ಬಿಡುಗಡೆ ಮಾಡಲಿ ಅದನ್ನು ಶ್ವೇತಪತ್ರ ರೂಪದಲ್ಲೇ. ಯಾಕಂದರೆ ಆರೋಪ ಅಂತ ನಿಶ್ಚಿತವಾಗಿ ಎಲ್ಲ ಕಡೆ ಎಲ್ಲರೂ ಮಾಡೋರು. ಇವತ್ತು ನಾನು ಎಷ್ಟು ಪ್ರಾಮಾಣಿಕ ನನಗೂ ಆರೋಪ ಆಗೋದಾಗ ಹೇಳಿ ನಿಮಗೆ, ಗಾಂಧೀಜಿಯವ್ರಿಗೆ ಆರೋಪ ಮಾಡೋದು ಜನ ಈ ದೇಶದಲ್ಲಿರೋ ಮುಂದೆ, ಮತ್ತು ನಮಗೆ ನಿಮಗೆ ಮಾಡೋದಿರ್ತಾರೇನ್ರಿ. ಆದರೆ ಅದಕ್ಕೆ ಉತ್ತರ ಕೊಡುವಂಥದ್ದನ್ನು ಸಹಿತ ರೆಡಿ ಇರಬೇಕಾಗಿದೆ. ಇವತ್ತು ರಾಮುಲು ಅವರು ಕೇಳಿದರು, ಅದಕ್ಕೆ ಇಲ್ಲ ಅಂತ ನಮ್ಮ ರಾಹುಲ್ ಜಾರಕಿಹೊಳಿ ಅವರು ಉತ್ತರ ಕೊಟ್ಟರು. ಅದು ಇನ್ನೂ ಹೆಚ್ಚಿಗೆ ಈ ಶಿಕ್ಷಣ ಕ್ಷೇತ್ರದಲ್ಲೇ ತಮ್ಮ ಮಕ್ಕಳಿಗೆ ಏನಾದರೂ ಯಾರನ್ನು ಬೆಳೆಸಿ ನಿಂತಿಸಿದ್ದಾರೆ ಇವತ್ತು. ತಮ್ಮ ಕೇವಲ ಸಂಬಂಧಿಕರಲ್ಲ, ಇಡೀ ತಮ್ಮ ಸಮುದಾಯದ ಬೇರೆ ಬೇರೆ ಬಡ ಮಕ್ಕಳನ್ನ ಎತ್ತುವಲ್ಲೇ, ಅಥವಾ ಬಡವ್ರನ್ನ ಎತ್ತುವಲ್ಲೇ, ಅಥವಾ ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ಮಾಡುವಲ್ಲೇ, ಮತ್ತು ಬಡ IAS ಒಂದು ಕೋಚಿಂಗ್ ಕ್ಲಾಸ್ಗಳು ಕೊಡಿಸಿ IAS ಅಲ್ಲಿ ಒಂದು 10-20 ಮಂದಿ ಪಾಸ್ ಮಾಡಿಸೋಪ್ಪ ನಾವು ಇಲ್ಲಿವರೆಗೆ. ಯಾಕಂದರೆ 1985ರಿಂದನೂ ರಾಜಕೀಯ ಮಾಡ್ತಾ ಬಂದಿದ್ದಾರೆ ನಮ್ಮ ಜಾರಕಿಹೊಳಿ ಸಹೋದರು. ಇವತ್ತು ಬೆಳೆದು ನಿಂತಿದ್ದಾರೆ, ಆಲದ ಮರ ಆಗಿದ್ದಾರೆ, ಅದನ್ನು ದುಡಿಕೆ ಐತಿಲ್ಲ ಅಂತಲ್ಲ, ಅದನ್ನು ಒಪ್ಕೊಳ್ತೀವಿ ನಾವು. ಒಪ್ಕೊಳ್ಳೋ ಜೊತೆಗೆ ಸಮುದಾಯವನ್ನು ಎಷ್ಟು ಎಬ್ಬಿಸಿದ್ರು ಅನ್ನೋದು ಎರಡೂ ಜನ ಹೇಳಬೇಕಾಗಿದೆ. ಶ್ರೀರಾಮುಲು ಹೇಳಬೇಕಾಗಿದೆ, ಇವರು ಹೇಳಬೇಕಾಗಿದೆ. ಇಬ್ಬರಿಗೂ ಇವತ್ತು ಸಮುದಾಯಕ್ಕೆ ಉತ್ತರ ಕೊಡಬೇಕಾಗಿದೆ. ಯಾಕಂದ್ರೆ ಪ್ರಶ್ನೆ ಮಾಡೋದು ಭಾಳ ಸುಲಭ ರೀ, ಅದು ಕೆಲಸ ಮಾಡೋದು ಅಷ್ಟೇ ಕಷ್ಟ ಅದ. ಹೇಳಿದ್ದಿಲ್ಲ ಈಗ ಆರಂಭದಲ್ಲ, ಗಾಂಧೀಜಿಯವ್ರ ಪ್ರಶ್ನೆ ಮಾಡೋದು ಜನ ಈ ದೇಶದಲ್ಲಿದ್ದಾರೆ. ಅಂದಾಗ ನಾವು ನೀವು ಯಾವ ಗಡ ತಪ್ಪಲ ಅನ್ನೋದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಶ್ರೀರಾಮುಲು ಅವರು ಕೇಳಿದ್ದು ಯೋಗ್ಯದ, ಅದಕ್ಕೆ ರಾಹುಲ್ ನಮ್ಮ ಜಾರಕಿಹೊಳಿ ಅವರು ಉತ್ತರ ಕೊಡಿದ್ದು ಯೋಗ್ಯದ. ಇನ್ನೂ ಏನು ಮಾಡಲಿಕ್ಕೆ ಸಾಧ್ಯದ ಜನಕ್ಕೆ ಅನ್ನೋದು ಸಹಿತ ಇವತ್ತು ಪಟ್ಟಿ ಮಾಡಬೇಕಾಗಿದೆ. ಇಬ್ಬರು ತಮ್ಮ ಸಮುದಾಯಕ್ಕೆ ನಾವು ಏನು ಮಾಡಬಲ್ಲಿವಿ, ಸತೀಶ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಶ್ರೀರಾಮುಲು ಅವರು ಆಗಿರ್ಬೋದು, ಏನು ಮಾಡ್ಬೋದಪ್ಪ ನಮ್ಮ ಸಮುದಾಯದ ಮೇಲೆ ಕೆತ್ತೋದಕ್ಕೆ. ಇವತ್ತಲ್ಲಿ ಬಡತನದ, ನಿರುದ್ಯೋಗದ, ಹಸಿವದ, ಸಂಕಟದ, ಕಾಡಿನ ಅಲ್ಲಾಡೋದು ಜನ ಇದ್ದಾರೆ. ಏನೋ ಒಂದು ಕೆಲವು ಜನ ಎಲ್ಲೋ ಒಂದಿಷ್ಟು ಜನ ಉದ್ಧಾರ, ಇಡೀ ಸಮುದಾಯ ಉದ್ಧಾರ ಆಗಿದೆ ಅಂತಲ್ಲ. ಅವರೆಲ್ಲರ ಪರವಾಗಿ ಏನು ಪಾಲಿಸಿ ಮಾಡೋಕ್ಕೆ ಸಾಧ್ಯತೆ. ಇವತ್ತು ಪಾಲಿಸಿ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಇವತ್ತು ಸತೀಶ್ ಅವರಾಗಿರ್ಬೋದು, ರಾಮುಲು ಅವರಾಗಿರ್ಬೋದು, ಯಾವುದೇ ಪಾರ್ಟಿ ಹಿಡಿದು ಒಂದು ಪಾಲಿಸಿ ಮಾಡೋದಕ್ಕೆ ಒಂದು ಒತ್ತಡ ತರುವಂಥ ಶಕ್ತಿ ಆಗಿದ್ದಾರೆ ಇವತ್ತು. ಅವ್ರ ಕಡೆಯಿಂದ ಆ ಜನ, ಆ ಸಮುದಾಯ ಸಾಮಾನ್ಯ ಒಂದು ನಮ್ಮ ಬಾಪ ಕೂಡ ಪಾಟೀಲ್ ಒಂದು ಇಂಟರ್ವ್ಯೂದಲ್ಲಿ ಒಬ್ಬ ಪಾಪ ಹುಡುಗ ಅವ್ರು ಎಷ್ಟು ಹುಡುಗ ಪ್ರಶ್ನೆ ಮಾಡೋದು, ಏನು ಕೊಟ್ಟಲಿ ಸತೀಶ್ ಅವರು ಅಂತಾರೆ ಪ್ರಶ್ನೆ ಮಾಡ್ತಾಯಿದ್ರು. ಅಂದ್ರೆ ಏನು ಕೊಟ್ಟರು ತೋರಿಸೋದಕ್ಕಾಗಿ ನಮ್ಮ ಆರಿಸಿ ಕಳಿಸ್ತಾರೆ ಅನ್ನೋದು ಮಾಡ್ತಾರೆ. ಇವತ್ತು ಚುನಾವಣೆ ಹೆಂಗಾಗ್ತಾವ ಏನಾಗ್ತಾವೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಆದರೆ ತಮ್ಮ ಸಮುದಾಯದಲ್ಲಿ ಬೇರೆ ಜನರು ಎಷ್ಟು ಮಟ್ಟಿಗೆ ಬೆಳೆಸಿದ್ರು, ಏನು ಇವತ್ತು ಒಂದು ಸಾವಿರಾರು ಜನರು ಏನಾದ್ರು ಮೇಲೆ ಎತ್ತಿದ್ರ ಅನ್ನೋದು ಪ್ರಶ್ನೆ ಇವತ್ತು ಬಂದಿರ್ತದೆ. ಇಬ್ಬರಿಗೂ ಬರ್ತದೆ, ನಮ್ಮ ಶ್ರೀರಾಮುಲು ಅವ್ರಿಗೆ ಮತ್ತು ಸತೀಶ್ ಅವರಿಗೆ. ಬರೀ ಒಬ್ಬರೊಬ್ಬರು ಟೀಕೆ ಮಾಡೋಗಿದ್ರು. ಇನ್ನಾದರೂ ಈಗ ಮಾಡಿದ್ರೆ ಭಾಳ ಸಂತೋಷ. ಹೊರಗೆ ಹಾಕಿಲ್ಲ ಅದನ್ನೆಲ್ಲ ಏನೇನು ಮಾಡಿದ್ರು ಇಲ್ಲಿವರೆಗೆ ತಮ್ಮ ಸಮುದಾಯಕ್ಕೆ ಗುಡಿ ಮತ್ತೇನೋ ಕಟ್ಟೋದಂತಲ್ಲ, ಶಿಕ್ಷಣಕ್ಕಾಗಿ ಏನೇನು ಮಾಡಿದರು, ಅವ್ರ ಬದುಕಿಗೆ ಏನೇನು ಮಾಡಿದ್ರು, ಉದ್ಯೋಗಕ್ಕೆ ಏನೇನು ಮಾಡಿದರು, ಅವುಗಳನ್ನೆಲ್ಲ ಇಬ್ಬರು ಬಿಡುಗಡೆ ಮಾಡಲಿ. ಶ್ರೀರಾಮುಲು ಬಿಡುಗಡೆ ಮಾಡಲಿ, ಜೊತೆಗೆ ನಮ್ಮ ಸತೀಶ್ ಅವರು ಬಿಡುಗಡೆ ಮಾಡಲಿ. ಇಬ್ಬರು ಇವತ್ತು ಒಂದು ಟರ್ನಿಂಗ್ ಪಾಯಿಂಟ್ಗೆ ಬಂದು ನಿಂತಿದ್ದಾರೆ. ಈ ರಾಜ್ಯದ ಮುಖ್ಯ ಚೈತನ್ಯ ಆಗಿದ್ದಾರೆ. ಜೊತೆಗೆ ಇಂದೆಲ್ಲ ನಾಳೆ ಮೋಸ್ಟ್ ಪ್ರೊಬಬಲಿ ಹೋರಾಟ ಮಾಡಿ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಸತೀಶ್ ಅವರಲ್ಲೂ ಅದ. ಅದೇ ಕಾಲಕ್ಕೆ ರಾಮುಲು ಅವರಲ್ಲೂ ಅದ. ಅವರು ಹಂತಕ್ಕೆ ಬರ್ತಾ ಇದ್ದಾರೆ. ಆದರೆ ಆಗ್ತಾರೆ ನಾವು ಬೇರೆ ಭವಿಷ್ಯ ಬಿಟ್ಟಿದ್ದು ಅಂಥವ್ರು ಇವತ್ತು ಅವರಿಂದ ನಾವು ಬಯಸೋದು ಇಷ್ಟ. ಅಟ್ಲೀಸ್ಟ್ ನಮ್ಮ ಸಮುದಾಯನ ಎಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ ಏನು ಎಂತು ಅಂತಾರೆ. ಇವತ್ತು ನಾವು ಇದೇ ಸಂದರ್ಭ ಇನ್ನೊಂದು ಮಾತು ಹೇಳಬೇಕಾಗ್ತದೆ. ಇದೇ ಸಂದರ್ಭದಲ್ಲಿ ನಾವು ಇವತ್ತು ಹಿಂದೂ ಪರವಾಗಿ ವಾದ ಮಾಡೋಂಥ ನಮ್ಮ ಜನ ನಾವು ಕೇಳೋದಷ್ಟು ಅವ್ರಿಗೆ ಮಾಡಿರಿ, ಮುಸಲ್ಮಾನ ಬಗ್ಗೆ ಟೀಕೆ ಮಾಡಿ ಸತತ ಮಾಡಿರಿ. ಅದು ನೀವು ಇಲ್ಲಿವರೆಗೆ ಎಷ್ಟು ಹಿಂದೂ ಮಕ್ಕಳಿಗೆ ಉದ್ಯೋಗ ಕೊಡಿಸಿದ್ರಿ, ಶಿಕ್ಷಣ ಕೊಡಿಸಿದ್ರಿ, ಎಷ್ಟು ಬೆಳೆಸಿದ್ರಿ, ಎಷ್ಟು MBBS ಮಾಡಿಸಿದ್ರಿ, ಎಷ್ಟು MS ಮಾಡಿಸಿದ್ರಿ, ಎಷ್ಟು MD ಮಾಡಿಸಿದ್ರಿ, ಎಷ್ಟು MTech ಮಾಡಿಸಿದ್ರಿ, ಅವೆಲ್ಲ ಬಿಡುಗಡೆ ಮಾಡಿರಿ. ಮತ್ತು ಉದ್ಯೋಗ ಎಷ್ಟು ಕೊಟ್ಟಿದ್ರಿ, ನಿರುದ್ಯೋಗಗಳು ಯಾಕಿದ್ದಾರೆ ಅನ್ನೋದು ಸಹಿತ ನಾವು ಇವತ್ತು RSS ಕೇಳಬೇಕಾಗಿದೆ. ಹಿಂದುತ್ವ ಪ್ರತಿಪಾದನೆ ಮಾಡೋರಿಗೆ ಅವರು ಕೇಳಬೇಕಾಗಿದೆ. ಯಾಕೆ ಅವ್ರ ಕೈಯಲ್ಲಿ ಅಧಿಕಾರ ಅದಾರ ಕಳೆದ 12 ವರ್ಷಗಳಿಂದ ಅನ್ನುವಂಥ ಮಾತು ಹೇಳ್ತಾ, ಇದೇ ಕಾಲಕ್ಕೆ ಇವ್ರಿಗೂ ಸಹ ಸತೀಶ್ ಮತ್ತು ಶ್ರೀರಾಮುಲು ಅವರು ತಮ್ಮ ಸಮುದಾಯಕ್ಕೆ ಏನು ಕೊಟ್ಟರು ಅನ್ನೋದನ್ನ ಇವತ್ತು ಬಿಡುಗಡೆ ಮಾಡಿ ಅನ್ನೋದು ಎರಡೂ ಕಡೆ ಅವ್ರ ವಿರೋಧಿಗಳ ವಾದ. ಏನಂತೀರಿ ಇದಕ್ಕೆ ಅವ್ರ ಮಾತಲ್ಲಿ ಮುಂದಿಟ್ಟಿದ್ದೀನಿ. ಇನ್ನು ಉತ್ತರ ಕೊಡಬೇಕಾದವರು ಸತೀಶ್ ಅವರು ಮತ್ತು ಶ್ರೀರಾಮುಲು ಅವರು ಕೊಡ್ತಾರೆ ಅನ್ನೋಂಥ ವಿಶ್ವಾಸ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥ ಸತ್ಯ ಕೈಗಡೆ ವಂದನೆಗಳು.